ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತಾ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಅಂದರೆ ಇವತ್ತಿನ ತರಗತಿಯೊಳಗೆ ವಾಯುಗೋಳದ ಬಗ್ಗೆ, ಅಂದರೆ ವಾಯುಗೋಳದ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇದರಿಂದ ಬರುವಂಥ ತರಗತಿಗಳು ವಾಯುಗೋಳದಲ್ಲಿ ನಡೆಯುವಂಥ ಏನದು ಮಳೆ ಆಗಿರ್ಬೋದು ಮತ್ತು ಆ ಮೋಡಗಳಾಗಿರ್ಬೋದು, ಇನ್ನೂ ಅನೇಕ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಗಳು ವಾಯುಗೋಳದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಈ ವಾಯುಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನೋಡೋದಾದಪ್ಪ ಅಂದ್ರೆ, ಆ ಭೂಮಿಯನ್ನು ಆ ಸುತ್ತುವರೆದಿರುವಂಥ ಅನೇಕ ಅನಿಲಗಳನ್ನು ನೋಡ್ತಾ ಹೋಗ್ತೀವಿ. ಆ ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಒಂದು ಪದರವನ್ನು ವಾಯುಗೋಳ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ವಾಯುಗೋಳ ಅಂದರೆ ಏನಪ್ಪ ಅಂದ್ರೆ, ಆ ಭೂಮಿಯನ್ನು ಸುತ್ತುವರೆದಿರುವಂಥ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಒಂದು ತೆಳುವಾದ ಒಂದು ಪದರವನ್ನು ವಾಯುಗೋಳ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 3 ಶಬ್ದ ನೆನಪಿಟ್ಕೊಳ್ರಿ: ಅನಿಲಗಳು, ಧೂಳಿನ ಕಣ, ನೀರಾವಿ. ಈ ಒಂದು 3 ಆ ಒಂದು ಪದಗಳು ನೆನಪಿಟ್ಕೊಂಡಪ್ಪ ಅಂದ್ರೆ ವಾಯುಗೋಳ ಅಂತಂದು ಗೊತ್ತಾಗ್ತೈತಿ. ಅನಿಲಗಳು ಮತ್ತು ಧೂಳಿನ ಕಣ, ನೀರಾವಿಯ ಒಂದು ತೆಳುವಾದ ಒಂದು ಪದರವನ್ನು ವಾಯುಗೋಳ ಅಂತ ಕರಿತಾ ಹೋಗ್ತೇವೆ. ಜೊತೆಗೆ ಈ ಅನಿಲದ ಪದರವು ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ನಮಗೆ ರಕ್ಷಣೆಯನ್ನು ನೀಡ್ತಾ ಹೋಗ್ತೈತೆ. ಅಂದ್ರೆ ಈ ಒಂದು ಅನಿಲ ಪದರ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ, ಆ ಜೀವಗೋಳವನ್ನು ಆ ಬಾಹ್ಯಾಕಾಶದಿಂದ ಎರಡು ವಿಭಾಗ ಮಾಡಿ ನಮಗೆ ರಕ್ಷಣೆ ನೀಡ್ತಾ ಹೋಗ್ತೈತಿ. ಜೊತೆಗೆ ಆ ವಾಯುಗೋಳದ ದಪ್ಪ ಸುಮಾರು 1000 ಕಿಲೋಮೀಟರ್ಗಳಷ್ಟು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ವಾಯುಗೋಳ ಏನು ಕರಿತಾ ಹೋಗ್ತಲ್ಲ, ಆ ವಾಯುಗೋಳದ ದಪ್ಪ ಎಷ್ಟಿರೋದಪ್ಪ ಅಂದ್ರೆ 1000 ಕಿಲೋಮೀಟರ್ಗಳು ಇರೋದನ್ನು ಕಾಣ್ತಾ ಹೋಗ್ತೈತಿ. ಇದು ಎಲ್ಲ ಬಗೆಯ ಜೀವಿಗಳಿಗೂ ಅತ್ಯವಶ್ಯಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ವಾಯುಗೋಳದ ಕೆಲವು ಅನಿಲಗಳು ಮಾನವ ಮತ್ತು ಇತರ ಜೀವಿಗಳ ಉಸಿರಾಟಕ್ಕೆ ಅವಕಾಶವಾಗಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಮಾನವ ಮತ್ತು ಇತರ ಜೀವಿಗಳಿಗೆ ಆ ಒಂದು ಅನಿಲಗಳು ಉಸಿರಾಟಕ್ಕೆ ಪ್ರಮುಖವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಸಸ್ಯಗಳು ಈ ಅನಿಲಗಳ ನೆರವಿನಿಂದ ಆಹಾರವನ್ನು ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಆಮ್ಲಜನಕ ಇರೋದ್ರಿಂದ ಇಲ್ಲಿ ಮಾನವನು ಏನು ಮಾಡ್ತಾ ಹೋಗ್ತಾನೆ, ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಹೋಗ್ತಾನೆ. ಆ ಸಸ್ಯಗಳು ಆ ಕಾರ್ಬನ್ ಡೈಆಕ್ಸೈಡ್ ಮೂಲಕ ತಮ್ಮ ಒಂದು ಆಹಾರವನ್ನು ಉತ್ಪಾದನೆ ಮಾಡೋದನ್ನು ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ ವಾಯುಗೋಳವು ಅನಿಲದ ಒಂದು ಹೊದಿಕೆಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಸೂರ್ಯನ ಒಂದು ಶಾಖವನ್ನು ಹಿಡಿದಿರಿಸಿಕೊಂಡು ಭೂಮಿಯನ್ನು ಬೆಚ್ಚಗಿರಿಸಿ ಜೀವಿಸಲು ಸೂಕ್ತವಾಗಿರುವಂತೆ ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ವಾಯುಗೋಳ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ, ಆ ಸೂರ್ಯನಿಂದ ಬರುವಂಥ ಶಾಖವನ್ನು ತಡೆ ಮಾಡಿ ಹಿಡಿದಿರಿಸಿಕೊಂಡು ಆ ಭೂಮಿಯನ್ನು ಬೆಚ್ಚಗಿರಿಸ್ತಾ ಹೋಗ್ತೀವಿ. ಜೊತೆಗೆ ಆ ಜೀವಿಸಲು ಸೂಕ್ತವಾಗಿರುವಂಥ ಒಂದು ವಾತಾವರಣವನ್ನು ಈ ವಾಯುಗೋಳ ನಿರ್ಮಾಣ ಮಾಡ್ತಾ ಹೋಗ್ತೈತಿ. ಇದಿಷ್ಟು ಏನಪ್ಪ ಅಂದ್ರೆ ವಾಯುಗೋಳದ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆ. ಸರಳವಾಗಿ ಹೇಳೋದಾದ್ರೆ, ಆ ಭೂಮಿಯನ್ನು ಸುತ್ತುವರೆದಿರುವಂಥ ಅನಿಲಗಳು, ಧೂಳಿನ ಕಣ, ನೀರಾವಿಯ ತೆಳುವಾದಂಥ ಪದರವನ್ನು ವಾಯುಗೋಳ ಅಂತ ಕರಿತಾ ಹೋಗ್ತೀವಿ. ಆ ವಾಯುಗೋಳದ ದಪ್ಪ 1000 ಕಿಲೋಮೀಟರ್ಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ವಾಯುಗೋಳದ ಎದಕ್ಕೆ ಉಪಯೋಗಪ್ಪ ಅಂದ್ರೆ, ಆ ಮಾನವ ಮತ್ತು ಇತರ ಜೀವಿಗಳು ಉಸಿರಾಟಕ್ಕೆ ಉಪಯೋಗವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಸಸ್ಯಗಳು ಈ ಒಂದು ಅನಿಲಗಳ ನೆರವಿನಿಂದ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆಹಾರವನ್ನು ಉತ್ಪಾದನೆ ಮಾಡ್ತಾ ಹೋಗ್ತೀವಿ. 3ನೇ ಪಾಯಿಂಟ್, ಆ ಸೂರ್ಯನಿಂದ ಬರುವಂಥ ಶಾಖವನ್ನು ಹಿಡಿದಿರಿಸಿಕೊಂಡು ಆ ಜೀವಿಸಲು ಸೂಕ್ತವಾಗಿರುವಂತೆ ಭೂಮಿಯನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯನ್ನು ಈ ವಾಯುಗೋಳವು ನೋಡ್ಕೊಳ್ತಾ ಹೋಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ. ಈ ವಾಯುಗೋಳದ ಸಂಯೋಜನೆ ಯಾವ ರೀತಿ ಐತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ವಾಯುಗೋಳವು ವಿವಿಧ ಬಗೆಯ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಮಿಶ್ರಣವಾಗಿರೋದನ್ನು ಕಾಣ್ತೀವಿ. ಅಂದ್ರೆ ಏನು ಹೇಳಿದಲ್ಲ, ಇದೇ ವಾಯುಗೋಳ. ಅಂದ್ರೆ ಈ ವಾಯುಗೋಳದೊಳಗೆ ವಿವಿಧ ಬಗೆಯ ಅನಿಲಗಳನ್ನು ಕಾಣ್ತಾ ಹೋಗ್ತೀವಿ. ಧೂಳಿನ ಕಣಗಳು ಮತ್ತು ನೀರಾವಿಯ ಒಂದು ಮಿಶ್ರಣವನ್ನು ವಾಯುಗೋಳವನ್ನು ಕಾಣ್ತಾ ಹೋಗ್ತೀವಿ. ಆ ವಾಯುಮಂಡಲದಲ್ಲಿ ಮುಖ್ಯ ಅನಿಲಗಳಂದರೆ ಯಾವಪ್ಪ ಅಂದ್ರೆ ನೈಟ್ರೋಜನ್ ಕಾಣ್ತಾ ಹೋಗ್ತೀವಿ. ನೈಟ್ರೋಜನ್ ಎಷ್ಟೈತಪ್ಪ ಅಂದ್ರೆ 78.0% ನೋಡ್ತಾ ಹೋಗ್ತೀವಿ. ಆಕ್ಸಿಜನ್ ಎಷ್ಟೈತಪ್ಪ ಅಂದ್ರೆ 20.94% ಇರೋದನ್ನು ಕಾಣ್ತಾ ಹೋಗ್ತೀವಿ. ಆರ್ಗಾನ್ ಎಷ್ಟೈತಪ್ಪ 0.93% ಇರೋದು ನೋಡ್ತಾ ಹೋಗ್ತೀವಿ. ಕಾರ್ಬನ್ ಡೈಆಕ್ಸೈಡ್ 0.03 ಇರೋದನ್ನು ನೋಡ್ತಾ ಹೋಗ್ತೀವಿ. ಓಜನ್ ಎಷ್ಟೈತಪ್ಪ 0.505
ಇದಿಷ್ಟೇನಪ್ಪ ಅಂದ್ರೆ ವಾಯುಮಂಡಲದಲ್ಲಿರುವಂಥ ಪ್ರಮುಖವಾದಂಥ ಅನಿಲಗಳು ಮತ್ತು ಅದರ ಪ್ರಮಾಣವನ್ನು ನೋಡ್ತಾ ಹೋಗ್ತೀವಿ. ನೈಟ್ರೋಜನ್ ಎಷ್ಟೈತಪ್ಪ ಅಂದ್ರೆ 78.08 ನೋಡ್ತಾ ಹೋಗ್ತೀವಿ. ಆಮ್ಲಜನಕ ಎಷ್ಟೈತಪ್ಪ 20.94 ನೋಡ್ತಾ ಹೋಗ್ತೀವಿ. ಆರ್ಗನ್ 0.93 ನೋಡ್ತಾ ಹೋಗ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ 0.03 ನೋಡ್ತಾ ಹೋಗ್ತೀವಿ. ಅದೇ ರೀತಿ ಓಝೋನನ್ನು 0.505 ಅಂತ ನೆನಪಿಟ್ಕೊಂಡ್ರಪ್ಪ ಅಂದರೆ ನೇರವಾಗಿ ಯಾವುದೇ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ನೀಡ್ತಾ ಹೋಗ್ತೀವಿ. ಜೊತೆಗೆ ಇವು ಜಲಾಂಶದ ಒಂದು ಘನೀಭವಿಸುವಿಕೆ ಮತ್ತು ಮೋಡದ ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಹೋಗ್ತೀವಿ. ಈ ಒಂದು ಅನಿಲಗಳು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಆ ಜಲಾಂಶದ ಏನು ನೀರು ಇರ್ತೈತಲ್ಲ ಆ ಘನೀಭವಿಸುವಿಕೆ ಮತ್ತು ಆ ಮೋಡದ ಒಂದು ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಹೋಗ್ತೀವಿ. ಆ ವಾಯುಮಂಡಲದಲ್ಲಿರುವಂಥ ನೀರಾವಿಯು ಆ ಮೋಡದ ನಿರ್ಮಾಣ ಮತ್ತು ವೃಷ್ಟಿಗೆ ಕಾರಣವಾಗುವುದಲ್ಲದೆ ಆ ವಾಯುಮಂಡಲದ ಶಾಖ ಮತ್ತು ಶಕ್ತಿಯನ್ನು ಹಿಡಿದಿರಿಸಿಕೊಂಡು ಒಂದು ಸ್ಥಳದ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತೈತೆ. ಅಂದ್ರೆ ಆ ಜೊತೆಗೆ ಈ ಮೋಡದ ಒಂದು ನಿರ್ಮಾಣಕ್ಕೆ ಅಂದರೆ ಆ ನೀರಾವಿಯು ಆ ವಾಯುಮಂಡಲದಲ್ಲಿರುವಂಥ ನೀರಾವಿಯು ಆ ಮೋಡದ ನಿರ್ಮಾಣ ಮತ್ತು ಸೃಷ್ಟಿಗೆ ಕಾರಣ ಆಗೋದೆಲ್ಲದರೂ ಕೂಡ ಆ ವಾಯುಮಂಡಲದಲ್ಲಿ ಇರುವಂಥ ಶಾಖ ಮತ್ತು ಶಕ್ತಿಯನ್ನು ಹಿಡಿದಿರಿಸಿಕೊಂಡು ಒಂದು ಸ್ಥಳದ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರೋದನ್ನು ಕಾಣ್ತಾ ಹೋಗ್ತೀವಿ. ಇದು ವಾಯುಗೋಳದಲ್ಲಿರುವಂಥ ಸಂಯೋಜನೆಗಳು. ಇದು ಏನಪ್ಪ ಪ್ರಮುಖವಾಗಿ ನೆನಪಿಟ್ಕೊಳ್ಳೇಬೇಕು. ನೈಟ್ರೋಜನ್ ಎಷ್ಟೈತಪ್ಪ ಅಂದರೆ 78.08 ನೋಡ್ತಾ ಹೋಗ್ತೀವಿ. ಆಕ್ಸಿಜನ್ 20.94 ನೋಡ್ತಾ ಹೋಗ್ತೀವಿ. ಆರ್ಗನ್ 0.93 ನೋಡ್ತಾ ಹೋಗ್ತೀವಿ. ಇಂಗಾಲದ ಡೈಆಕ್ಸೈಡ್ 0.03 ನೋಡ್ತಾ ಹೋಗ್ತೀವಿ. ಓಜನ್ ಎಷ್ಟಪ್ಪ ಅಂದ್ರೆ 0.505 ಅಂತ ನೆನಪಿಟ್ಕೊಂಡ್ರೆ ನೇರವಾಗಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಈ ವಾಯುಗೋಳದ ಈಗ ಅದನ್ನೇ ಹೇಳಿದೆ, ಈ ವಾಯುಗೋಳದ ಸಂಯೋಜನೆ ನೋಡೋದಾದಪ್ಪ ಅಂದ್ರೆ ಏನು ನೈಟ್ರೋಜನ್ ಎಷ್ಟೈತಪ್ಪ ಅಂದ್ರೆ ಈ ಭೂಮಿಯ ಮೇಲೆ ಧೂಳಿನ ಕಣಗಳು, ಅನಿಲಗಳು ಮತ್ತು ನೀರಾವಿಗಳ ಒಂದು ಸಮ್ಮಿಶ್ರಣವನ್ನು ವಾಯುಗೋಳ ಅಂತ ಕರಿತಾ ಹೋಗ್ತೀವಿ. ಈ ವಾಯುಗೋಳದಲ್ಲಿ ಅತಿ ಹೆಚ್ಚು ಅನಿಲ ಯಾವ ಕಂಡು ಬರ್ತಾ ಹೋಗ್ತಪ್ಪ ಅಂದ್ರೆ ಸಾರಜನಕ ಅಥವಾ ನೈಟ್ರೋಜನ್ 78.08 ಈ ಒಂದು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಆಮ್ಲಜನಕವನ್ನು 20.95% ನೋಡ್ತಾ ಹೋಗ್ತೀವಿ. ಆರ್ಗನ್ 0.93% ನೋಡ್ತಾ ಹೋಗ್ತೀವಿ. ಇಂಗಾಲದ ಡೈಆಕ್ಸೈಡ್ 0.03 ನೋಡ್ತಾ ಹೋಗ್ತೀವಿ. ಇನ್ನೊಂದು ಯಾವುದು ಓಝೋನ್ ಎಷ್ಟಪ್ಪ ಅಂದ್ರೆ 0.505% ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ವಾಯುಮಂಡಲದಲ್ಲಿರುವಂಥ ಅನಿಲಗಳ ಒಂದು ಪ್ರಮಾಣವನ್ನು ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ ಆ ವಾಯುಮಂಡಲದ ರಚನೆಯ ಬಗ್ಗೆ ನೋಡ್ತಾ ಹೋಗೋಣ. ಆ ವಾಯುಮಂಡಲ ರಚನೆ ಯಾವ ರೀತಿ ಇರೋದನ್ನು ಈ ಒಂದು ನೋಡ್ತಾ ಹೋಗೋಣ. ಈ ಒಂದು ವಾಯುಮಂಡಲದಲ್ಲಿ 5 ಪದರಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಅವುಗಳ ಲಕ್ಷಣಗಳನ್ನು ಆಧರಿಸಿ 5 ಪದರಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅವುಗಳೆಂದರೆ ಪರಿವರ್ತನಾ ಮಂಡಲ, ಸಮೋಷ್ಣಿ ಮಂಡಲ, ಮಧ್ಯಂತರ ಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಈ ಒಂದು 5 ಒಂದು ಪದರಗಳನ್ನು ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು 5 ಪದರಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಸೂತ್ರ ಐತಿ. ಏನಪ್ಪ ಅಂದ್ರೆ ಟ್ರಸ್ಟ್ ಮೀ ಇನ್ ದ ಎಕ್ಸಾಮ್. ಅಂದ್ರೆ ಟ್ರಸ್ಟ್ ಮೀ ಅಂದ್ರೆ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಒಂದು 5 ಪದರಗಳನ್ನು ನೆನಪಿಟ್ಟುಕೊಳ್ಳುವಂಥ ಸೂತ್ರ ಏನಪ್ಪ ಅಂದ್ರೆ ಟ್ರಸ್ಟ್ ಮೀ ಇನ್ ದ ಎಕ್ಸಾಮ್ ಅಂದ್ರೆ ಇದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರನ್ನು ನೋಡ್ತಾ ಹೋಗ್ತೀವಿ. ಒಟ್ಟು ಎಷ್ಟು ನೋಡ್ತಾ ಹೋಗ್ತವಪ್ಪ ಅಂದ್ರೆ 5 ಪದರಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಪರಿವರ್ತನಾ ಮಂಡಲ ಅಂದರೆ ಟ್ರೋಪೋಸ್ಫಿಯರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪದರವು ಅತ್ಯಂತ ಕೆಳ ಪದರ ಆಗಿ ಕಾಣ್ತಾ ಹೋಗ್ತೀವಿ. ಕೆಳಗಿನ ಪದರ ಈ ಒಂದು ಪದರವನ್ನು ಅತ್ಯಂತ ಕೆಳ ಪದರವನ್ನು ಕಾಣ್ತಾ ಹೋಗ್ತೀವಿ. ಇದು ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರದವರೆಗೆ, ಆ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರೋದನ್ನು ಕಾಣ್ತಾ ಹೋಗ್ತೀವಿ. ಈ ವಲಯದಲ್ಲಿ ಹವಾಮಾನದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಎಲ್ಲ ಅಂಶಗಳು ಕಂಡುಬರ್ತಾ ಹೋಗ್ತವೆ. ಈ ಹವಾಮಾನದ ಎಲ್ಲ ಬದಲಾವಣೆ ಕಂಡುಬರೋದು ಈ ವಲಯದಲ್ಲೇ ಮಾತ್ರ. ಅಂದ್ರೆ ಈ ವಲಯವು ಟ್ರೋಪೋಸ್ಫಿಯರ್ ಅಂದರೆ
ವಾಯುಮಂಡಲದಲ್ಲಿರುವಂಥ 5 ಪದರಗಳಲ್ಲಿ ಅತ್ಯಂತ ಕೆಳಪದರನ್ನು ಟ್ರೋಪೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಆ ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರದವರೆಗೆ, ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಏನು ಈ ಒಂದು ಮಂಡಲ ಅಂತ ಕರಿತೀವಲ್ಲ, ಈ ಟ್ರೋಪೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಈ ಟ್ರೋಪೋಸ್ಫಿಯರ್ದೊಳಗೆ ಆ ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ. ಆ ಧ್ರುವ ಪ್ರದೇಶದೊಳಗೆ 8 ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರದೇಶದೊಳಗೆ ಮಳೆ ಆಗ್ತಾ ಹೋಗ್ತೈತೆ, ಮೋಡಗಳ ಒಂದು ರಚನೆ ಆಗ್ತಾ ಹೋಗ್ತೈತಿ, ವಿಮಾನಗಳು ಏನು ಓಡಾಡೋದನ್ನು ಕಾಣ್ತಾ ಹೋಗೋದನ್ನು ಈ ಒಂದು ಪದರದೊಳಗೆ ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಸ್ಟ್ರಾಟೋಸ್ಫಿಯರ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಸ್ಟ್ರಾಟೋಸ್ಫಿಯರ್ ಅಂದರೆ ಏನಪ್ಪ ಅಂದ್ರೆ, ಈ ಒಂದು ವಾಯುಮಂಡಲದ 2ನೇ ಪದರವನ್ನು ಸ್ಟ್ರಾಟೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಇದು 50 ಕಿಲೋಮೀಟರ್ಗಳವರೆಗೂ ಹಬ್ಬಿರೋದನ್ನು ಕಾಣ್ತಾ ಹೋಗ್ತೀವಿ. ಎಷ್ಟು ಕಿಲೋಮೀಟರ್? 50 ಕಿಲೋಮೀಟರ್ವರೆಗೂ ಹಬ್ಬಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಪರಿವರ್ತನಾ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಈ ಪದರದಲ್ಲಿ ಓಜೋನ್ ಅನಿಲವು ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ಒಂದು ಪದರದೊಳಗೆ ಓಜೋನ್ ಅನಿಲ ಕಂಡು ಬರ್ತಾ ಹೋಗ್ತೈತಪ್ಪ ಅಂದ್ರೆ, ಸಮೋಷ್ಣಿ ಮಂಡಲದೊಳಗೆ ಓಜೋನ್ ಅನಿಲವು ಕಂಡು ಬರ್ತಾ ಹೋಗ್ತೈತಿ. ಇದು ಸೂರ್ಯನಿಂದ ಬರುವಂಥ ಅತಿ ನೇರಳೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತಾ ಹೋಗ್ತಾ, ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾ ಹೋಗ್ತೈತಿ. ಈ ಓಜೋನ್ ಪದರ ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ, ಸಮೋಷ್ಣಿ ಮಂಡಲದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಓಜೋನ್ ಪದರ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ, ಆ ಸೂರ್ಯನಿಂದ ಬರುವಂಥ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಪದರವು ಮೋಡ ಹಾಗೂ ಇತರೆ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿಯ ಮೋಡಗಳನ್ನು ಕಾಣಂಗಿಲ್ಲ, ಹವಾಮಾನಗಳನ್ನು ಕಾಣಂಗಿಲ್ಲ. ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿರೋದು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ 2ನೇ ಪದರ ಈ ಒಂದು 2ನೇ ಪದರ ಅಂತ ಏನು ಕರಿತಾ ಹೋಗ್ತಾವಲ್ಲ, ಈ 2ನೇ ಪದರದೊಳಗೆ ಈ 2ನೇ ಪದರದೊಳಗೆ ಓಜೋನ್ ಪದರ ಕಂಡು ಬರ್ತಾ ಹೋಗ್ತದೆ. ಈ ಓಜೋನ್ ಪದರ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ, ಈ ಓಜೋನ್ ಪದರದ ಒಳಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ, ಆ ಜೆಟ್ ವಿಮಾನಗಳು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಓಜೋನ್ ಪದರ ಭೂಮಿಯ ಒಂದು ನೆರಳಾದಂಥ ಕಿರಣಗಳನ್ನು ಹೀರಿಕೊಂಡು ಮತ್ತು ಭೂಮಿಯಲ್ಲಿರುವಂಥ ಜೀವರಾಶಿಗಳನ್ನು ಕಾಪಾಡ್ತಾ ಹೋಗೋದನ್ನು ಇಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಮಧ್ಯಂತರ ಮಂಡಲವನ್ನು ನೋಡ್ತಾ ಹೋಗೋಣ. ಅಂದ್ರೆ ಇದು ವಾಯುಮಂಡಲದ ಒಂದು 3ನೇ ಪದರವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಸಮೋಷ್ಣಿ ಮಂಡಲ ಮತ್ತು ಉಷ್ಣಮಂಡಲ ನಡುವೆ ಇರುವಂಥ ಪದರವನ್ನು ಮಧ್ಯಂತರ ಮಂಡಲ ಅಂತ ಕರಿತಾ ಹೋಗ್ತೀವಿ. ಇದು ಸುಮಾರು 80 ಕಿಲೋಮೀಟರ್ಗಳ ಎತ್ತರದವರೆಗೆ ಈ ಒಂದು ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತೈತಿ. ಈ ಪದರವು ವಾಯುಮಂಡಲದಲ್ಲಿಯೇ ಅತಿ ಶೀತ ಉಷ್ಣಾಂಶವನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ಮಧ್ಯಂತರ ಮಂಡಲ ಅಂತ ಏನು ಕರಿತಾ ಹೋಗ್ತೇವಲ್ಲ, ಈ ಮಧ್ಯಂತರ ಮಂಡಲದೊಳಗೆ ಏನು ಕಾಣ್ತಾ ಹೋಗ್ತೇವಲ್ಲ, ಈ ಮಧ್ಯಂತರ ಮಂಡಲದೊಳಗೆ 80 ಕಿಲೋಮೀಟರ್ವರೆಗೂ ಕಾಣ್ತಾ ಹೋಗ್ತೀವಿ. ಈ 80 ಕಿಲೋಮೀಟರ್ ಒಳಗೆ ಇದು ಅತ್ಯಂತ ಶೀತ ವಲಯ ಅಂತ ಕಾಣ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಉಷ್ಣಾಂಶ ಅತಿ ಕಡಿಮೆ ಇರೋದ್ರಿಂದ ಇದನ್ನು ಏನು ಮಾಡ್ತಾ ಹೋಗ್ತೀವಿ, ಅತ್ಯಂತ ಶೀತ ವಲಯವನ್ನು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಮಧ್ಯ ಮಂಡಲವನ್ನು ಅತಿ ಶೀತ ಮಂಡಲ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ನಂತರ ಅದನ್ನು ನೋಡ್ತಾ ಹೋಗ್ತೀವಿ ಉಷ್ಣತಾ ಮಂಡಲ ಅಂದ್ರೆ ಥರ್ಮೋಸ್ಫಿಯರ್. ಮಧ್ಯಂತರ ಮಂಡಲ ನಂತರ ಉಷ್ಣತಾ ಮಂಡಲ ಕಂಡು ಬರ್ತಾ ಹೋಗ್ತೈತಿ. ಈ ಪದರದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗಿರೋದ್ರಿಂದ ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತಾ ಹೋಗ್ತವೆ. ಹೀಗಾಗಿ ಇದನ್ನು ಏನಂತ ಕರಿತಾರಪ್ಪ ಅಂದ್ರೆ ಅಯಾನು ಮಂಡಲ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಈ ಅಯಾನುಗಳ ಭೂಮಿಯಿಂದ ಪ್ರಸಾರಗೊಂಡು ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತವೆ. ಅಂದ್ರೆ ಈ ಉಷ್ಣತಾ ಮಂಡಲ ಏನಪ್ಪ ಅಂದ್ರೆ, ಆ ಒಂದು ಉಷ್ಣತಾ ಮಂಡಲದೊಳಗೆ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ಈ ಒಂದು ಉಷ್ಣಾಂಶದ ಪರಿಣಾಮಿಗೆ ಏನಾಗ್ತದಪ್ಪ ಅಂದ್ರೆ ಅನಿಲದ ಒಂದು ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಆಗ್ತವೆ. ಹಾಗಾಗಿ ಈ ಒಂದು ಮಂಡಲವನ್ನು ಅಯಾನು ಮಂಡಲ ಅಂತ ಕರಿತಾ ಹೋಗ್ತಾರೆ. ಈ ಅಯಾನುಗಳು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ, ಆ ಭೂಮಿಯಿಂದ ಪ್ರಸಾರಗೊಂಡಂಥ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸ್ತಾ ಕಳಿಸ್ತಾ ಹೋಗ್ತಾರೆ. ಹಾಗಾಗಿ ಇದನ್ನು ಅಯಾನು ಮಂಡಲ ಅಂತ ಕರಿತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ,
ಈ ಒಂದು ಪದರವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಪದರ ಆಯಾನ ಮಂಡಲದೊಳಗೆ ಕಾಣ್ತಾ ಹೋಗ್ತೀವಿ. ಈ ಆಯಾನ ಮಂಡಲ ಏನಪ್ಪ ಅಂದ್ರೆ ಆ ಭೂಮಿಯಿಂದ ಬರುವಂಥ ರೇಡಿಯೋ ಅಲೆಗಳನ್ನು ಪುನಃ ಏನು ಮಾಡ್ತಪ್ಪ ಅಂದ್ರೆ ಪ್ರತಿಫಲಿಸ್ತದೆ. ಎಲ್ಲಿಯಪ್ಪ ಅಂದ್ರೆ ಆ ಭೂಮಿಯ ಒಳಗಡೆ ಪ್ರತಿಫಲಿಸೋದು ಕಾಣ್ತಾ ಹೋಗ್ತದೆ. ಹಾಗಾಗಿ ಇದನ್ನು ಎಂತ ಕರಿತಾರಪ್ಪ ಅಂದ್ರೆ ಥರ್ಮೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ನಂತರದಲ್ಲಿ ಬಾಹ್ಯಮಂಡಲ ಅಂದ್ರೆ ಅತ್ಯಂತ ಮೇಲಿನ ಭೂಮಿಯ ವಾಯುಮಂಡಲದ ಅತ್ಯಂತ ಮೇಲಿನ ಪದರವನ್ನು ಬಾಹ್ಯಮಂಡಲ ಅಂತ ಕರಿತಾ ಹೋಗ್ತೀವಿ. ಈ ಪದರದಲ್ಲಿ ವಾಯುಮಂಡಲದ ಘಟಕಾಂಶಗಳು ವಿರಳವಾಗಿರೋದ್ರಿಂದ ಒತ್ತಡವೇನಿರ್ತದಪ್ಪ ಅಂದ್ರೆ ಅತ್ಯಂತ ಕಡಿಮೆ ಆಗಿರ್ತದೆ. ಅಂದರೆ ಇದು ವಾಯುಮಂಡಲದ ಅತ್ಯಂತ ಮೇಲಿನ ಪದರನ್ನು ಬಾಹ್ಯಮಂಡಲ ಅಂತ ಕರಿತಾ ಹೋಗ್ತೀವಿ. ಈ ವಾಯುಮಂಡಲದಲ್ಲಿ ಘಟಕಾಂಶಗಳು ವಿರಳವಾಗಿರ್ತವೆ. ಅಂದರೆ ಅಲ್ಲಿ ಒತ್ತಡವು ಅತ್ಯಂತ ಕಡಿಮೆ ರೀತಿಯಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಎಲ್ಲ ಕೊನೆಯದಾಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ಮಂಡಲದೊಳಗೆ ಏನು ಉಪಗ್ರಹಗಳನ್ನು ಕಾಣ್ತಾ ಹೋಗ್ತೀವಿ, ಬಾಹ್ಯಾಕಾಶ ನಿಲ್ದಾಣಗಳು ಕಾಣ್ತಾ ಹೋಗ್ತೀವಿ. ಅಂದರೆ ಎಕ್ಸೋಸ್ಫಿಯರ್ದೊಳಗೆ ಈ ಒಂದು ಬಾಹ್ಯಾಕಾಶ ಮತ್ತು ಉಪಗ್ರಹ ನಿಲ್ದಾಣಗಳು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ಅತ್ಯಂತ ಒತ್ತಡ ಕಡಿಮೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಹೀಗಾಗಿ ಇದಿಷ್ಟಪ್ಪ ಅಂದ್ರೆ ಭೂಮಿಯ ವಾಯುಮಂಡಲದ ಪದರಗಳು ಅಂತ ಹೇಳ್ತಾ ಹೋದೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಈ ಒಂದು ಪದರಗಳು ನೆನ್ಪಿಟ್ಕೊಳ್ಳೋಕ್ಕೆ ಏನು ನೆನ್ಪಿಟ್ಕೋಬೇಕಂದ್ರೆ ಟ್ರಸ್ಟ್ ಮೀ ಇನ್ ದ ಎಕ್ಸಾಮ್ ಅಂತ ನೆನ್ಪಿಟ್ಕೊಳ್ಬೇಕು. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಇದು 18 ಕಿಲೋಮೀಟರ್ ಇರ್ತೈತಿ. ಇದು 18 ಕಿಲೋಮೀಟರ್. ಇದು ಸ್ಟ್ರಾಟೋಸ್ಫಿಯರ್ 50 ಕಿಲೋಮೀಟರ್ ಇರ್ತೈತಿ. ಇದು 50 ಕಿಲೋಮೀಟರ್ ಇದ್ದು 700 ಇರ್ತೈತಿ. ಥರ್ಮೋಸ್ಫಿಯರ್ ಮೆಸೋಸ್ಫಿಯರ್ 80ರಿಂದ 700 ಕಿಲೋಮೀಟರ್ ಇರ್ತೈತಿ. 700 ಕಿಲೋಮೀಟ್ರಿಂದ ಮೇಲಿರೋದನ್ನು ಥರ್ಮೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಟ್ರೋಪೋಸ್ಫಿಯರ್ ಒಳಗೆ ಮಳೆ ಮತ್ತು ವಿಮಾನಗಳು ನೋಡ್ತಾ ಹೋಗ್ತೀವಿ. ಇದು ಸ್ಟ್ರಾಟೋಸ್ಫಿಯರ್ದೊಳಗೆ ಜೆಟ್ ವಿಮಾನಗಳು ಮತ್ತು ಓಜೋನ್ ಪದರವನ್ನು ನೋಡ್ತಾ ಹೋಗ್ತೀವಿ. ಮೆಸೋಸ್ಫಿಯರ್ ಅತ್ಯಂತ ಶೀತ ಉಷ್ಣಾಂಶವನ್ನು ನೋಡ್ತಾ ಹೋಗ್ತೀವಿ. ಥರ್ಮೋಸ್ಫಿಯರ್ ಆಯಾನ ಮಂಡಲವನ್ನು ನೋಡ್ತಾ ಹೋಗ್ತೀವಿ. ಎಕ್ಸೋಸ್ಫಿಯರ್ ಕೊನೆಯ ಒಂದು ಪದರವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ನಿಲ್ದಾಣಗಳನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಆ ಒಂದು ವಾಯುಮಂಡಲದ ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ವಾಯುಮಂಡಲದಲ್ಲಿರುವಂಥ ಅನಿಲಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಒಂದು ತರಗತಿ ಇಷ್ಟಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ತರಗತಿ ಇಷ್ಟಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇಲ್ಲಿವರೆಗೂ ಆಲಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.